ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಬಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ಸಂಘಟನೆ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗ್ತೀವಿ. WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸುದ್ದಿನಲ್ಲಿತ್ತು ಅಂತ ನೋಡ್ತಾ ಬಂದಾಗ, ಇತ್ತೀಚೆಗೆ ಅಮೆರಿಕಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಏನು ಅಮೆರಿಕಾದ ಒಂದು ಸದಸ್ಯತ್ವವನ್ನ ಹಿಂದೆ ತೆಗೆದುಕೊಳ್ಳೋದಕ್ಕೆ ಒಂದು ಬಿಲ್ಗೆ ಮಸೂದೆ ಅದೇನೋ ಒಂದು ಆದೇಶಕ್ಕೆ ಸಹಿಯನ್ನ ಹಾಕಿದ್ದಾರೆ. ಸೊ ಆ ದೃಷ್ಟಿಯಿಂದಾಗಿ ಅಂತ ದೊಡ್ಡ ಅಂದ್ರೆ ಡೆವಲಪ್ಡ್ ನೇಷನ್ ಆದಂತಹ ಅಥವಾ WHO ಬರೋಬ್ಬರಿ 18ರಿಂದ 20% ಅಷ್ಟು ನಿಧಿಯನ್ನು ಕೊಡುವಂತಹ ಮತ್ತು ಪ್ರಪಂಚದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾದಂತಹ ಅಮೆರಿಕ ವಿಶ್ವಸಂಸ್ಥೆ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರೆದಿರುವಂತದ್ದು ದೊಡ್ಡ ಒಂದು ಸುದ್ದಿನೇ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ವಾಟ್ ಆರ್ ದ ರೀಸನ್ ಬಿಹೈಂಡ್ ದೀಸ್ ಆಕ್ಷನ್ಸ್ ಅಥವಾ ಈ ಒಂದು ನಿರ್ಧಾರದ ಹಿಂದಿರುವ ಕಾರಣಗಳು ಏನೇನು, ಅದ್ರ ಜೊತೆಗೆ ವಿಶ್ವ ಆರೋಗ್ಯ ಸಂಘಟನೆ ಅಂದ್ರೆ ಏನು, ಸಂಸ್ಥೆ ಅಂದ್ರೆ ಏನು, ಈ ಕುರಿತಾದಂತಹ ಮಾಹಿತಿಯನ್ನು ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ಸಂಘಟನೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯಕ್ಕೆ ಜವಾಬ್ದಾರಿಯಾಗಿರುವಂತಹ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಆಗಿರುತ್ತೆ. ಸೊ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೇನು ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗೆ ಈ ವಿಶ್ವ ಆರೋಗ್ಯ ಸಂಘಟನೆ. ಸೊ ಇದನ್ನ ಏಪ್ರಿಲ್ 7, 1948 ವಿಶ್ವ ಆರೋಗ್ಯ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಈ ದಿನವನ್ನ ಅಂದ್ರೆ ಏಪ್ರಿಲ್ 7 ಅನ್ನ ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನ ಅಥವಾ ವರ್ಲ್ಡ್ ಹೆಲ್ತ್ ಡೇ ಅಂತಲೂ ಕೂಡ ನಾವು ಎಲ್ಲಾ ರಾಷ್ಟ್ರಗಳು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಬಂದಿದೆ. ಇನ್ನು ಅದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡ್ತಾ ಬಂದಾಗ ಸ್ವಿಟ್ಜರ್ಲ್ಯಾಂಡ್ ರಾಷ್ಟ್ರದ ಜಿನಿವಾ ನಗರದಲ್ಲಿ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡ್ತಾ ಬಂದಿರ್ತೀವಿ. ಅದ್ರ ಜೊತೆಗೆ ಇದು ಮುಖ್ಯವಾಗಿ ಹೊರಡಿಸುವಂತಹ ರಿಪೋರ್ಟ್ಗಳು, ವರದಿಗಳು ಯಾವ್ಯಾವು ಅಂತ ಬಂದಾಗ ವಿಶ್ವ ಆರೋಗ್ಯ ವರದಿ ಅಥವಾ ವರ್ಲ್ಡ್ ಹೆಲ್ತ್ ರಿಪೋರ್ಟ್ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ಪ್ರಮುಖವಾಗಿ ಬಿಡುಗಡೆ ಇರುತ್ತೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ವಿಶ್ವ ಆರೋಗ್ಯ ಸಭೆ ಅಂತ ಕರಿತೀವಿ. ಅಂದ್ರೆ ಈ ಸಂಸ್ಥೆ ಇದರಲ್ಲಿ ಒಂದು ಅಸೆಂಬ್ಲಿ ಅಂತ ಕರಿತೀವಿ, ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂತ ಕರಿತೀವಿ. ವಿಶ್ವ ಆರೋಗ್ಯ ಸಭೆಯು ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಏಕಮೇವ ಅಥವಾ ಅತ್ಯುನ್ನತ ಸಭೆ ಆಗಿರುತ್ತೆ. ಅಂದ್ರೆ ಈ ವಿಶ್ವ ಆರೋಗ್ಯ ಸಂಘಟನೆ ಒಳಗಡೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅನ್ನುವಂಥದ್ದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಇದು ವಾರ್ಷಿಕವಾಗಿ ಸ್ವಿಟ್ಜರ್ಲ್ಯಾಂಡ್ ಜಿನಿವಾದಲ್ಲಿ ನಡೆಯುವಂತಹ ಸಭೆಯಲ್ಲಿ ಎಲ್ಲಾ ರಾಷ್ಟ್ರಗಳ ನಿಯೋಗಗಳು ಭಾಗವಹಿಸಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಬರ್ತವೆ. ಸೊ ಅದ್ರ ಜೊತೆಗೆ ಪ್ರಮುಖವಾದಂತಹ ಕಾರ್ಯಗಳು ಬಂದಾಗ ನೀತಿ ನಿರ್ಧಾರಗಳು, ಅಂದ್ರೆ ವಿಶ್ವ ಮಟ್ಟದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಒಂದಷ್ಟು ಸೂಚನೆಗಳನ್ನು ಕೊಡುವಂಥದ್ದು, ಮಾರ್ಗದರ್ಶಿಗಳನ್ನು ಕೊಡುವಂಥದ್ದು ಅಥವಾ ಈ ರೀತಿಯಾದಂತಹ ಪ್ರಮುಖ ನಿರ್ಧಾರಗಳನ್ನು, ಕಾರ್ಯಗಳನ್ನ ಈ ಯೂಶಲಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಆರೋಗ್ಯ ಸಭೆ ನಡೆಸ್ತಾ ಬಂದಿರುತ್ತೆ. ಅದ್ರ ಜೊತೆಗೆ ಜನರಲ್ ಮಹಾ ನಿರ್ದೇಶಕರು ಅಂತ ಕರಿತೀವಿ. ಸೊ ಯೂಶಲಿ ಇವರು ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಒಂದು ಲೀಡ್ ಮಾಡುವಂತಹ ಅಥವಾ ಜನರಲ್ ಡೈರೆಕ್ಟರ್ ಅಂತ ನಾವೇನ್ ಕರಿತೀವಿ, ಅವರು ನಮಗೆ ಕೆಲಸವನ್ನ ಮಾಡ್ತಾ ಬಂದಿರ್ತಾರೆ. ಸೊ ಈ ಮೇಜ್ ಅಲ್ಲಿರುವಂತಹ ಟೆಡ್ರೋಸ್ ಅವರು ಯೂಶಲಿ ನಮಗೆ ವಿಶ್ವ ಆರೋಗ್ಯ ಸಭೆಯ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾ ನಿರ್ದೇಶಕರಾಗಿರ್ತಾರೆ. ಇವರು ಇದು 2ನೇ ಬಾರಿಗೆ ಅಂದ್ರೆ ಯೂಶಲಿ 17 to 22 ವರೆಗೂ 5 ವರ್ಷಗಳ ಅವಧಿಗೆ ಮೊದಲು ಮಹಾನಿರ್ದೇಶಕರಾಗಿರ್ತಾರೆ. ಆ ನಂತರ 2022 ಇಂದ ಮತ್ತೊಮ್ಮೆ 5 ವರ್ಷಗಳ 27 ವರೆಗೂ ಕೂಡ ಇವರು ಮಹಾನಿರ್ದೇಶಕರ ಸಲ್ಲಿಸ್ತಾ ಇದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಈ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರೋದಕ್ಕೆ ಕೊಟ್ಟಂತಹ ರೀಸನ್ಗಳು ಏನೇನು ಅಂತ ಬಂದಾಗ, COVID-19 ಏನ್ ಸಾಂಕ್ರಾಮಿಕ ರೋಗವಿದೆ ಅದನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನುವಂಥದ್ದು. ಅಂದ್ರೆ ಆ ಸಾಂಕ್ರಾಮಿಕ ರೋಗ ಎಲ್ಲಿ ಆರಿಜಿನ್ ಆಯ್ತು, ಎಲ್ಲಿ ಹುಟ್ಟುಕೋತು, ಅಂದ್ರೆ ಲ್ಯಾಬ್ ಇಂದ ಅದನ್ನ ಸೃಷ್ಟಿ ಮಾಡಿರುವಂತಹ ಒಂದು ಕಾಯಿಲೆಯ ಅಥವಾ ಅಚಾನಕ್ ಆಗಿ ಅಥವಾ ಪರಿಸರದ ಮೂಲಕ ಹರಡಿರುವಂತಹ ಕಾಯಿಲೆಯ, ಆ ನಂತರದಲ್ಲಿ ಯಾವ ದೇಶವನ್ನ ಅಥವಾ ಯಾವ ರಾಷ್ಟ್ರವನ್ನ ಅದಕ್ಕೆ ಜವಾಬ್ದಾರನನ್ನಾಗಿ ಮಾಡಬೇಕು ಅಥವಾ ಈ ಒಂದು ಸಾಂಕ್ರಾಮಿಕ ರೋಗವನ್ನ ಹ್ಯಾಂಡ್ಲ್ ಮಾಡುವಂತಹ ಅಥವಾ ನಿರ್ವಹಿಸುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಕೆಲವು ವೈಫಲ್ಯಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದಷ್ಟು ತಗಾದಿಯನ್ನ ಎತ್ತಿ ಅದನ್ನ ಹೊರಗೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ದೊಡ್ಡದಾಗಿ ಕ್ಲೈಮ್ ಮಾಡ್ತಿರುವಂತದ್ದು, ಸೊ WHO ಅನ್ನುವಂಥದ್ದು ಚೀನಾದ ಹೊಡೆತನದಲ್ಲಿದೆ, ಅಂದ್ರೆ ಅವರ ಒಂದು ಮುಷ್ಟಿನಲ್ಲಿದೆ, ಅವರು ಅದನ್ನ ನಿಯಂತ್ರಣವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಟೆಡ್ರೋಸ್ ಅನ್ನೋರು ಯೂಶಲಿ ಈಜಿಪ್ಟ್ ನಿಂದ ಆಯ್ಕೆಯಾಗಿರುವಂತಹ ಅಥವಾ ಇಥಿಯೋಪಿಯಾದಿಂದ ಈ ಆಫ್ರಿಕಾದ ಒಂದು ಏನು ಉತ್ತರ ಭಾಗದಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿ ಆಗಿರ್ತಾರೆ. ಸೊ ಇಲ್ಲಿ ಯೂಶಲಿ ಚೀನಾ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಫಂಡಿಂಗ್ ಅನ್ನ ಮಾಡ್ತಾ ಇದೆ. ಸೊ ಆ ದೃಷ್ಟಿಯಿಂದಾಗಿ ಅವರು ಚೀನಾದವರ ಒಂದು ಕೈಗೊಂಬೆಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಇದು ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಅಥವಾ 18ರಿಂದ 20%
20% ಅಷ್ಟು ವಾರ್ಷಿಕವಾಗಿ ಫಂಡ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಬಟ್ ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಉಪಯೋಗಗಳಾಗ್ತಾ ಇಲ್ಲ. ಸೊ ಅದರಿಂದಂತಹ ಒಂದು ಐತಿಹಾಸಿಕ ಟೀಕೆಗಳನ್ನ ಮಾಡೋದ್ರ ಮೂಲಕ ಅವರು ಲೈಕ್ ಇದಕ್ಕೆ ಮುಂಚೆನೂ ಕೂಡ ಅದಕ್ಕೆ ಲೈಕ್ ಫಂಡ್ಗಳನ್ನ ಕೊಡೋದು ಅಂದ್ರೆ ಇವ್ರು 2ನೇ ಬಾರಿ ಅಧ್ಯಕ್ಷರಾಗಿ ಬಂದಿರುವಂತದ್ದು. 1ನೇ ಬಾರಿ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಇದರಿಂದ ಹೊರಬರುವ ಮಾತುಗಳನ್ನ ಅಥವಾ ಕೊಡ್ತಾ ಇದ್ದಂತಹ ಫಂಡ್ಗಳನ್ನು ಕೂಡ ನಿಲ್ಸೋ ರೀತಿಯಲ್ಲಿ ಇವರು ಒಂದಷ್ಟು ಸೊ ಇನ್ನ ಲೈಕ್ ಸದಸ್ಯತ್ವ ಲೈಕ್ US ತನ್ನ ಸದಸ್ಯವನ್ನು ಹೊರತೆಗೆದುಕೊಳ್ಳುವಂತ ಆಗೋರಂತಹ ಪರಿಣಾಮಗಳೇನೇನು? ಸೊ ಆರ್ಥಿಕವಾಗಿ ಮುಖ್ಯವಾಗಿ ಆರ್ಥಿಕವನ್ನು ಪರಿಣಾಮ ನೀಡುತ್ತೆ. ಯಾಕಂದ್ರೆ ಒಟ್ಟಾರೆ WHO ನ ಒಟ್ಟಾರೆ ಏನ್ ಫಂಡ್ ಇರುತ್ತೆ ಅದ್ರಲ್ಲಿ ಬರೋಬ್ಬರಿ 18 to 20% ಅಮೆರಿಕದಿಂದನೇ ಬರ್ತಾ ಇರುತ್ತೆ. ಸೊ ಇದನ್ನ ನಿಲ್ಸೋದ್ರ ಮೂಲಕ ಆಗುವಂತಹ ಒಂದಷ್ಟು ಲೈಕ್ ಆರ್ಥಿಕ ಹೊರೆ ಆಗಿರ್ಬೋದು, ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನುವಂಥದ್ದು ನೀತಿ ಕೊರತೆ ಆಗಿರುತ್ತೆ. ಅಂಡ್ ಜಾಗತಿಕ ಆರೋಗ್ಯ ಕಾರ್ಯಕ್ರಮ ಅಂತ ನಾವೇನ್ ಕರಿತೀವಿ, ಇಲ್ಲಿ ಒಂದು ದೇಶ ಎಲ್ಲಾ ದೇಶಕ್ಕೂ ಒಂದು ಸಂಪರ್ಕವನ್ನು ಹೊಂದಿರುತ್ತೆ. ಸೊ ಅದರಿಂದಾಗಿ ಎಲ್ಲಾ ದೇಶಗಳನ್ನು ಸರಿದಾರಿನಲ್ಲಿ ಅಥವಾ ಸಮ ಪ್ರಮಾಣದಲ್ಲಿ ನಾವು ನೋಡ್ತಾ ಬರ್ಬೇಕಾಗತ್ತೆ. ಸೊ ಒಂದು ದೇಶ ಇದಾಗ್ತಿದೆ. ಈಗ ಇತ್ತೀಚೆಗೆ ಇದೇ ಅಮೆರಿಕದ ದಾರಿಯನ್ನ ಅರ್ಜೆಂಟೈನಾ ಕೂಡ ಲೈಕ್ ಅವಲಂಬಿಸುವ ರೀತಿಯಲ್ಲಿ ಅಥವಾ ಅನುಸರಿಸುವ ರೀತಿಯಲ್ಲಿ ಅರ್ಜೆಂಟೈನಾದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ನಾವು ಕೂಡ WHO ಇಂದ ಹೊರಬರ್ತೀವಿ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಇದೇ ರೀತಿ ಅಂತ ಹೋದ್ರೆ ಲೈಕ್ ಯಾಕಂದ್ರೆ ಒಂದು ಆರೋಗ್ಯ ಅನ್ನುವಂಥದ್ದು ಕೇವಲ ಒಂದು ದೇಶಕ್ಕೆ ಸಂಬಂಧಪಟ್ಟಂತದ್ದಾಗಿಲ್ಲ. ಯಾಕಂದ್ರೆ ಸಾಂಕ್ರಾಮಿಕ ರೋಗ ನಮಗೆ ದೊಡ್ಡ ಒಂದು ಪಾಠವನ್ನೇ ಕಲಿಸಿದೆ. ಯಾಕಂದ್ರೆ ಎಲ್ಲಾ ರಾಷ್ಟ್ರಗಳು ಕೂಡ ಒಂದು ಲೈಕ್ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಕೆಲವು ವಿಶ್ವದ ಒಂದು ಸಾಂಕ್ರಾಮಿಕ ರೋಗಗಳು ಏನಿರುತ್ತೆ ಅದನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಅನ್ನುವಂತಹ ಇದಾಗಿರುತ್ತೆ. ಸೊ ಇದ್ರ ಮೇಲೆ ಒಟ್ಟಾರೆಯಾಗಿ ಲೈಕ್ WHO ನ ಒಂದು ಸಾಮರ್ಥ್ಯದ ಮೇಲೂ ಕೂಡ ಪರಿಣಾಮವನ್ನ ಬೀರ್ಬಹುದು ಅಂತ ಹೇಳುವಂಥದ್ದು. ಅದ್ರ ಜೊತೆಗೆ ಜಾಗತಿಕ ಆರೋಗ್ಯವಾಗಿ ಯೂಶಲಿ ನಿಮ್ಗೆ ಹೇಳ್ದಂಗೆ ಸಂಪರ್ಕಿತ ವ್ಯವಸ್ಥೆ ಏನಿರುತ್ತೆ ಅದನ್ನಾಗಿರ್ಬೋದು, ಒಗ್ಗಟ್ಟಿನ ಒಂದು ದುರ್ಬಲ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ WHO ನ ಒಂದು ಹೊರಬರೋದ್ರಿಂದ ಆಗುವಂತಹ ಪರಿಣಾಮಗಳು ನಿಮ್ಗೆಲ್ಲ ಗೊತ್ತಿರುತ್ತೆ. ಅಂದ್ರೆ ಯೂಶಲಿ ಅಮೆರಿಕ ಅನ್ನುವಂಥದ್ದು ಏನು ಸಣ್ಣ ಪುಟ್ಟ ರಾಷ್ಟ್ರ ಅಲ್ಲ. ಅಮೆರಿಕ ಇನ್ಫ್ಲೂಯೆನ್ಸ್ ಮಾಡುವಂತಹ ಅಥವಾ ಅಮೆರಿಕದ ಒಂದು ದಾರಿಯನ್ನೇ ಹಿಡಿಯುವಂತಹ ಅನೇಕ ರಾಷ್ಟ್ರಗಳಿದಾವೆ. ಸೊ ಇವು ಕೂಡ ಏನಾದ್ರು WHO ಇಂದ ಹೊರಬರೋದಾದ್ರೆ, ಫಂಡ್ ಅನ್ನ ನಿಲ್ಸೋದಾದ್ರೆ ರಿಲೆವೆನ್ಸ್ ಅನ್ನುವಂಥದ್ದು ಅಂದ್ರೆ ಪ್ರಸ್ತುತೆಯನ್ನ ಅವ ಕಳ್ಕೊತಾ ಬರುತ್ತೆ. ಸೊ ಅದರಿಂದಾಗಿ ಲೈಕ್ ಒಂದು ಏನು ವಿಶ್ವದ ಆರೋಗ್ಯದ ಮೇಲೆ ಅಥವಾ ವಿಶ್ವದಲ್ಲಿರುವಂತಹ ರಾಷ್ಟ್ರಗಳ ಒಂದು ಆರೋಗ್ಯದ ಮೇಲೆ, ಜನರ ಆರೋಗ್ಯದ ಮೇಲೆ ಒಂದಷ್ಟು ಲೈಕ್ ನಕಾರಾತ್ಮಕವಾದಂತಹ ಪರಿಣಾಮಗಳು ಬೀರ್ಬಹುದು ಅನ್ನುವಂಥದ್ದು ನಮಗೆ ಇದು ಇನ್ನು WHO ಅದು ಪ್ರಕ್ರಿಯೆ ಅವ್ರೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬಂದಾಗ, ಸೊ WHO ಅನ್ನ ಲೈಕ್ ಅಮೆರಿಕ ಸಂಪರ್ಕಿಸಿ ನಿರ್ಧಾರವನ್ನ ಮರುಪರಿಶೀಲಿಸುವಂತ ಒತ್ತಾಯವನ್ನ ಮಾಡಿದೆ. ಅದ್ರ ಜೊತೆಗೆ ಲೈಕ್ ಜಾಗತಿಕ ಆರೋಗ್ಯದಲ್ಲಿ ಸಹಕಾರ ಮತ್ತು ಹಂಚಿಕೆ ಅನ್ನುವಂಥದ್ದು ಜವಾಬ್ದಾರಿ ಒಂದು ಪ್ರಾಮುಖ್ಯತೆಯನ್ನ ಒತ್ತಿ ಹೇಳೋದ್ರ ಮೂಲಕ ಅಮೆರಿಕವನ್ನ ಮನಸೊಲಿಸುವಂತಹ ಅಥವಾ ಮನವೊಲಿಸುವಂತಹ ಮಾತುಗಳನ್ನ ಆಡ್ತಾ ಬಂದಿದೆ. ಇದ್ರ ಜೊತೆಗೆ ಒಂದು ಬಟರ್ಫ್ಲೈ ಎಫೆಕ್ಟ್ ಅದನ್ನು ಕೂಡ ಕರಿತೀವಿ. ಅಂದ್ರೆ ಸದಸ್ಯತ್ವ ಹಿಂತೆಗೆದುಕೊಳ್ಳೋದ್ರಿಂದಾಗಿ ಅನಿರೀಕ್ಷಿತ ಪರಿಣಾಮಗಳ ಒಂದು ಸರಣಿಯನ್ನ, ಸೊ ಈ ರೀತಿ ಇರೋದನ್ನ ಒಂದು ಕಿಯಾಸ್ ಥಿಯರಿ ಅಂತಲೂ ಕೂಡ ಕರಿತೀವಿ ಅಥವಾ ಬಟರ್ಫ್ಲೈ ಎಫೆಕ್ಟ್ ಅಂತಾನು ಕೂಡ ಕರಿತೀವಿ. ಸೊ ಈ ರೀತಿಯಾದಂತಹ ಒಂದು ನಿರ್ಧಾರದಿಂದ ಅದು ಸುರುಳಿ ಆಕಾರದಲ್ಲಿ ಈ ಮತ್ತಷ್ಟು ಒಂದಷ್ಟು ಲೈಕ್ ಪರಿಣಾಮಗಳು ಬೀರ್ಬೋದು, ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದಾಗಿರ್ಬೋದು. ಅಂಡ್ ಜಾಗತಿಕ ಸುರಕ್ಷತೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಬೀರ್ತಾ ಬರ್ತವೆ. ಇನ್ನು WHO ಮತ್ತು ಇಂಡಿಯಾ ಹೇಗೆ ಒಂದು ರಿಲೇಷನ್ ಇದೆ, ಸಂಬಂಧ ಇದೆ ನೋಡ್ತಾ ಬಂದಾಗ, ಭಾರತ ಜನವರಿ 12, 1948 ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಶಲಿ ಈ ದಿನದೊಂದು ಸದಸ್ಯ ರಾಷ್ಟ್ರವಾಗಿ ಅದು ಆಯ್ಕೆಯಾಗಿ ಅದು ಸದಸ್ಯ ರಾಷ್ಟ್ರವಾಗಿ ಆಗ್ತಾ ಬರುತ್ತೆ. ಅಂಡ್ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ಕಚೇರಿ ಏನಿದೆ, ರೀಜನಲ್ ಆಫೀಸ್ ಏನಿದೆ, ಅದು ನ್ಯೂ ಡೆಲ್ಲಿನಲ್ಲಿ ನಮಗೆ ನೋಡ್ತಾ ಬರ್ಬೋದು. ಸೊ ಈ WHO ನ ಲೈಕ್ ರೀಜನಲ್ ಆಫೀಸ್ ಎಲ್ಲಿದೆ, ಆಗ್ನೇಯ ಏಷ್ಯಾದ ರೀಜನಲ್ ಆಫೀಸ್ ಎಲ್ಲಿದೆ ಅಂತ ಬಂದಾಗ ನ್ಯೂ ಡೆಲ್ಲಿ ಅಂತ ನಾವು ಕರಿತೀವಿ. ಸೊ ಲೈಕ್ WHO ಅಂಡರ್ ಅಲ್ಲಿ ಕೈಗೊಂಡಂತಹ ಆರೋಗ್ಯ ಸುಧಾರಣೆಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ, ಸಿಡುಬು ನಿರ್ಮೂಲನಾ ಕಾರ್ಯಕ್ರಮ ಆಗಿರ್ಬೋದು, ಪೋಲಿಯೋ ನಿರ್ಮೂಲನಾ ಕಾರ್ಯಕ್ರಮ ಆಗಿರ್ಬೋದು, ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ದಡಾರ ರುಬೆಲ್ಲಾ ಲಸಿಕೆಗಳಾಗಿರ್ಬೋದು, ತಂಬಾಕು ನಿಯಂತ್ರಣ ಆಗಿರ್ಬೋದು, ಅಥವಾ COVID-19 ಒಂದು ವ್ಯಾಕ್ಸಿನ್ ನೀತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ WHO ನ ಒಂದು ಸಹಕಾರದೊಂದಿಗೆ ಭಾರತ ಸರ್ಕಾರ ತೆಗೆದುಕೊಂಡಂತ ಒಂದು ಕ್ರಮಗಳಾಗಿರುತ್ತೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯೊಂದಿಗೆ ಒಂದು ಸಹಕಾರವನ್ನ ಕೋಆಪರೇಷನ್ ಅನ್ನು ಇಟ್ಕೊಳ್ಳೋದ್ರ ಮೂಲಕ ಒಂದು ರಾಷ್ಟ್ರದ ಅಥವಾ ನಾಗರಿಕರ ಒಂದು ಆರೋಗ್ಯವನ್ನ ಸುಧಾರಿಸೋ ನಿಟ್ಟಿನಲ್ಲಿ ತುಂಬಾ ಮಹತ್ವದ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾವೆ. ಸೊ ಆದ್ರಿಂದಾಗಿ ನಮಗೆ WHO ಅನ್ನುವಂಥದ್ದು ಒಂದು ಪ್ರಸ್ತುತವಾಗಿ ಈಗಲೂ ಉಳಿಯುತ್ತೆ. ಸೊ ಅದನ್ನ ಭಾರತ ಕೂಡ ಅಮೆರಿಕದ ಒಂದು ಮನವೊಲಿಸುವಂತಹ ಅಥವಾ ಅಮೆರಿಕವನ್ನ ದಾರಿಗೆ ತರುವಂತಹ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ಕೊತಾ ಸೊ ಈ ವಿಡಿಯೋ ನಿಮ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.